ಒಂದು ಊರಿನಲ್ಲಿ ಒಂದು ದೇವಾಲಯದ ಸಮೀಪದಲ್ಲಿ ಕೋತಿಗಳ ಒಂದು ಗುಂಪು ವಾಸವಾಗಿತ್ತು. ದೇವಾಲಯದ ಪೂಜಾರಿ ಪ್ರತಿದಿನ ಕೋತಿಗಳಿಗೆ ಹಣ್ಣುಗಳನ್ನು ನೀಡುತ್ತಿದ್ದರು. ಆದರೆ ಕೆಲವೊಂದು ದಿನ ಅವರಿಗೆ ಹಣ್ಣುಗಳನ್ನು ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಅಂತಹ ದಿನಗಳಲ್ಲಿ ಕೋತಿಗಳು ತಾವೇ ಆಹಾರವನ್ನು ಹುಡುಕಿಕೊಳ್ಳುತ್ತಿದ್ದವು. ಒಂದು ದಿನ ಕೋತಿಗಳ ಗುಂಪಿನ ಹಿರಿಯ ಕೋತಿ ಉಳಿದ ಕೋತಿಗಳಿಗೆ ಮನುಷ್ಯರು ಉಪವಾಸ ಮಾಡುತ್ತಾರೆ, ನಾವು ಯಾಕೆ ಮಾಡಬಾರದು ಎಂದು ಹೇಳಿತು. ಎಲ್ಲ ಕೋತಿಗಳು ಒಪ್ಪಿಕೊಂಡು ಉಪವಾಸವನ್ನು ಪ್ರಾರಂಭಿಸಿದವು. ಮಧ್ಯಾಹ್ನದವರೆಗೂ ಉಪವಾಸ ಮುಂದುವರೆಯಿತು. ಆಗ ಅವುಗಳಿಗೆ ವಿಪರೀತ ಹಸಿವಾಗಲು ಪ್ರಾರಂಭವಾಯಿತು. ಆಗ ಒಂದು ಕೋತಿ, ನಾವು ಪಕ್ಕದ ತೋಟದಿಂದ ಬಾಳೆಹಣ್ಣುಗಳನ್ನು ತಂದು ಇಡೋಣ, ನಾಳೆ ಉಪವಾಸ ಮುಗಿದ ಮೇಲೆ ತಿನ್ನೋಣ ಎಂದು ಹೇಳಿತು. ಎಲ್ಲ ಕೋತಿಗಳು ಹೋಗಿ ಬಾಳೆಹಣ್ಣುಗಳನ್ನು ತಂದು ಇಟ್ಟುಕೊಂಡವು. ಸೂರ್ಯ ಮುಳುಗುವ ಸಮಯ ಬಂದಿತು. ಆಗ ಒಂದು ಚಿಕ್ಕ ಕೋತಿ ಹಣ್ಣು ತಂದಾಯಿತು. ಅದರ ಸಿಪ್ಪೆಯನ್ನು ಸುಲಿದು ಇಡೋಣ, ನಾಳೆ ಬೇಗ ಉಪವಾಸ ಮುಗಿದ ಮೇಲೆ ತಿನ್ನೋಣ ಎಂದು ಹೇಳಿತು. ನಂತರ ಎಲ್ಲಾ ಕೋತಿಗಳು ಹಾಗೆಯೇ ಮಾಡಿದವು. ಸ್ವಲ್ಪ ಸಮಯದ ನಂತರ ಇನ್ನೊಂದು ಕೋತಿ ಸಿಪ್ಪೆ ತೆಗೆದು ಕೈಯಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ, ಬಾಯಿಯಲ್ಲಿ ಇಟ್ಟುಕೊಳ್ಳೋಣ, ಉಪವಾಸ ಮುಗಿದ ಮೇಲೆ ತಿನ್ನೋಣ ಎಂದು ಹೇಳಿತು. ಎಲ್ಲವೂ ಹಾಗೆಯೇ ಮಾಡಿದವು. ಸ್ವಲ್ಪ ಸಮಯ ಕಳೆಯಿತು. ಕೋತಿಗಳಿಗೆ ಹಸಿವನ್ನು ತಡೆಯಲಾರದೆ ಬಾಳೆಹಣ್ಣನ್ನು ನುಂಗಲು ಪ್ರಾರಂಭಿಸಿದವು. ಇದನ್ನು ನೋಡಿದ ಗುಂಪಿನ ಹಿರಿಯ ಕೋತಿ, ಈ ಉಪವಾಸವೆಲ್ಲ ಮನುಷ್ಯರಿಗೆ ಸರಿ, ನಮಗಲ್ಲ ಎಂದು ತಾನು ಕೂಡ ಬಾಳೆಹಣ್ಣನ್ನು ಗಬಗಬನೆ ತಿನ್ನಲು ಶುರು ಮಾಡಿತು. ಹೀಗೆ ಕೋತಿಗಳ ಉಪವಾಸ ಅಂತ್ಯವಾಯಿತು.